ಸೊ ಇವತ್ತು ನನ್ನ ಹತ್ರ ಒಂದು ಒಳ್ಳೆ ಬ್ಯೂಟಿ ಇದೆ. '96 ಗುರು, 96 ಮಾಡಲ್ ಇದು. ಇಲ್ಲೇನು ನೋಡ್ತಾ ಇದ್ದೀರಾ, RX 135 ಮಾತ್ರ ಫುಲ್ಲು ಮಾಡಿಫೈಡ್ ಆಗಿದೆ, ಫುಲ್ಲು ಆಲ್ಟ್ರು. ಚಿಂದಿ ಮಷೀನ್ ಮಾತ್ರ ಕ್ರೇಜಿ ಆಗಿದೆ ಗುರು. ಇದರದ್ದು ಎಕ್ಸಾಸ್ಟ್ ಸೌಂಡ್ ಕೇಳಬೇಕು, ಯಾಕಂದ್ರೆ ಫುಲ್ಲು ಸೈಕ್ ಆಗೋಯ್ತೀರಾ. ನಾನಂತೂ ಫುಲ್ ದಿಲ್ ಖುಷು. ಇಲ್ಲಿದೆ ನೋಡಿ ಎಕ್ಸಾಸ್ಟು, ಫುಲ್ಲು ರಾಕೆಟ್ ಇನ್ಬಿಲ್ಟ್ ಎಕ್ಸಾಸ್ಟ್ ಹಾಕಿದ್ದಾರೆ. ಏನಿಲ್ಲ ಇದಕ್ಕೆ ಜಾಸ್ತಿ, 4 ಸ್ಪೀಡ್ನ 5 ಸ್ಪೀಡ್ ಕನ್ವರ್ಟ್ ಮಾಡಿದ್ದಾರೆ. ಅದೇನು ನೋಡ್ತಾ ಇದ್ದೀರಾ ನೋಡಿ, ಡಿಸ್ಕ್ ಬ್ರೇಕು ಯಮಹಾ ಗ್ಲಾಡರ್ ಇದಕ್ಕೆ ಹಾಕಿರೋದು. ಏನಿಲ್ಲ, ಇದಕ್ಕೂ ಕೂಡ ಬ್ರೆಂಬೋ. ಇದು ಮಾತ್ರ ಒಳ್ಳೆ ಕಲರ್ ಮಾತ್ರ ಇದೆ. ಬಿಸಿಲು ಹೋದರೆ ಮಾತ್ರ ರೈನ್ಬೋ ಒಂಥರ ಮಿಕ್ಸಿಂಗ್ ಕಲರ್ ಹೊಡೆಯುತ್ತದೆ. ಕಲರ್ ಸ್ಕೀಮ್ ಮಾತ್ರ ಸೂಪರಾಗಿದೆ ಗುರು. ಇದು ನೋಡಬೇಕಾದ್ರೆ ನೀವು ಸ್ವಿಂಗರಮ್ಮು ಮಸ್ತಾಗಿ ಆಲ್ಟ್ರ್ ಮಾಡಿದ್ದಾರೆ. ಸ್ವಿಂಗರಮ್ ನೋಡಬೇಕು ನೀವು. ಇದು ಆ್ಯಕ್ಚುಲಿ ಆಲ್ಟ್ರ್ ಆಗಿದೆ. ಇದೊಂದು ಇದು ಶಾಕ್ ಅಪ್ ಚೇಂಜ್ ಮಾಡಿದ್ದಾರೆ. ಸೀಟಿಂಗ್ ಪೊಸಿಷನ್ ನೋಡಬೇಕು, ಫುಲ್ಲು ಮೆತ್ತಗಿದೆ ಗುರು. ರೈಡ್ ಮಾಡೋಕೆ ಒಳ್ಳೆ ಮಜಾ ಕೊಡುತ್ತೆ. ಟ್ಯಾಕೋಮೀಟರ್ ನೋಡ್ಬೋದು, RPM ಮೀಟ್ರು ಗುರು. ನೀವು ನಂಬಲ್ಲ ಗುರು, ಇದು ಇನ್ನೂ ವರ್ಕಿಂಗ್ ಕಂಡೀಷನಲ್ಲಿದೆ. ಇಂಡಿಕೇಟ್ರು ಸಹ ಮಸ್ತಾಗಿ ಬರುತ್ತೆ. ನಾನೇ ನಂಬಲಿಲ್ಲ. ಇವ್ರದ್ದು ಹಬ್ಬ ಸ್ಟಾರ್ಟ್ ಆಗುತ್ತೆ ಇವತ್ತು. ಒಂದು ರೈಡು ನೈಟ್ ಹೊತ್ತು ರೈಡ್ ಮಾಡೋಕ್ಕೆ ಇವ್ರ ಫ್ರೆಂಡ್ಸ್ ಎಲ್ಲ ಮಸ್ತಾಗಿ ಔಟ್ ಬರ್ತಾ ಇರ್ತಾರೆ ರೈಡು. ಇದೆಲ್ಲ ಸ್ವಲ್ಪ ನೋಡೋಕ್ಕೆ ಸ್ಟಾಕಾಗೇ ಕಾಣಿಸುತ್ತೆ ನಿಮಗೆ, ಕಲರ್ ಸ್ಕೀಮ್ ಬಿಟ್ಟು. ಇಂಡಿಕೇಟ್ರು ಬಂದು ಸಮುರಾಯ್ದು, ಸಾರಿ ಶಾವ್ಲಿಂದು. ನೋಡಿದ್ರೆ ಹಿಂದಿ ಈಗಲೂ 4-ವೇ ಮಾಡ್ಕೊಂಡಿದ್ದಾರೆ. ಬ್ರೇಕ್ ಟೇಲ್ ಕೂಡ ವರ್ಕ್ ಆಗುತ್ತೆ ಗುರು. ಇದಿದೆ ನೋಡಿ ಆಯಿಲು, ಇದು ಕೂಡ ವರ್ಕ್ ಆಗುತ್ತೆ. ಇದು ಕಂಡೀಷನಲ್ಲಿದೆ. ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ನೋಡೋಣ ಇರಿ, ಇನ್ನೊಂದು ಪಾಲಿಶಿಂಗ್ ಆಗ್ತಾ ಇದ್ದಾರೆ, ನೋಡೋಣ. 2000 years later. ನಮ್ಮ ಶ್ರೇಯಪ್ಪ ಅವ್ರದ್ದು ಗಾಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತಾವ್ರು ನನಗಂತೂ. ಕಂಗ್ರ್ಯಾಚುಲೇಷನ್ ಬ್ರದರ್. ಒಳ್ಳೆ ಬ್ಯೂಟಿ ಕೊಡ್ತಾ ಇದ್ದಾರೆ ನನ್ನ ಕೈಲಿ. ಮಾತ್ರ ಭಾರಿ ಸೈಕ. ಹಾರನ್ ಸೌಂಡ್ ಕೇಳ್ಬೋದು ನೀವು. ಮಾತ್ರ ಫುಲ್ಲು ಸೈಕ್ ಆಗಿದೆ ಗುರು. ಬ್ರೇಕಿಂಗ್ ಮಾತ್ರ ಮಸ್ತ್ ಆಗಿದೆ ಗುರು. ಸೂಪರ್. ಯಮಹಾನೇ ಗುರು. ಮಾತ್ರ ಏನೇ ಹೇಳಿ, ಬೈ ಮಾತ್ರ ಸಾಕಾಗಿ ರೆಡಿ ಮಾಡಿದ್ದಾರೆ. ಏನೇ ಆದರೂ ಹಳೆ ಬ್ಯೂಟಿನ ಮೇಂಟೈನ್ ಮಾಡಬೇಕು ಅಂದರೆ ದಮ್ಮಿರಬೇಕು. ಜಾಸ್ತಿ ಇದು ರೈಸ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಈಗ ಜಸ್ಟ್ ಬೋರಿಂಗ್ ಮಾಡಿದ್ದಾರೆ ಕೆಲಸ. ಇಲ್ಲಿ ಮಧ್ಯಾಹ್ನ ಬರಬೇಕಾಗಿತ್ತು, ಇನ್ನೂ ಸೈಕಾಗಿರೋದು. ಏನೇ ಆದರೂ ಒಳ್ಳೆ ಕ್ರೇಜಿಯಾಗಿ ಕೊಟ್ಟಿದ್ದಾರೆ ಮಷಿನ್ ಮಾತ್ರ ನನ್ನ ಕೈಲಿ. ಹೆಂಗಿದೆ ಗಾಡಿ? ನಂದೇ ಅನ್ಕೋ ಸದ್ಯಕ್ಕೆ. ಎಲ್ಲ ನಿಪ್ಪಲ್ಲು ಹೊಟ್ಟೋದ್ನಾ? ಸರಿ, ಮತ್ತು 5 ಸ್ಪೀಡು 35 ಕನ್ವರ್ಟು. ನೆಕ್ಸ್ಟ್ 6 ಸ್ಪೀಡ್ ಕನ್ವರ್ಟ್ ಆಗುತ್ತೆ ಇದು. ವಿಡಿಯೋ ಮಾಡ್ಕೊಂಡು ಅವ್ನು ಗಾಡಿನೇ ಕೊಡಲಿಲ್ಲ. ನಿನ್ನ ಗಾಡಿ ಕೊಡೋ, ವಿಡಿಯೋ ಮಾಡ್ತೀನಿ.
ಆಯ್ತು ತಗೊಂಡೋಗಿ ಹೋಗು ಸರ್ವಿಸ್ ಕೊಟ್ಟಿದ್ದೀನಿ. ಯಾವಾಗ ಕೊಡ್ತೀಯಾ? ನಾಳೆ ಸಂಜೆ ಕೊಡ್ತೀನಿ ಅಂದವನೇ. ಹಾಕಿದ್ದ ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದಲ್ಲ ಅವತ್ತು ಓಪನ್ ಮಾಡಿ ನೋಡಿದೆ. ಹೆಂಗಿತ್ತು? ಚೆನ್ನಾಗೈತೆ. ನೋಡು ನಿನ್ನ ಗಾಡಿನೂ ಹಾಕ್ತೀನಿ ಹಾಕ್ತಿದ್ದೀನಿ 20 ಬರ್ತದ ಮೈಲೇಜು ಬರಲಾ? ಸೌಂಡ್ ಮಾತ್ರ ಹೆಂಗಿದೆ ಅಂದರೆ ಸೈಕಾಗಿದೆ. ಏರಿಯಾ ರಿಯಾಕ್ಷನ್ ನೋಡಬೇಕಿತ್ತು. ಒಳ್ಳೆ ಬಾಂಬ್ ಗಾಡಿ ಕೊಟ್ಟಿದ್ದೀರಾ ಬೈ, ಸೊ ಥ್ಯಾಂಕ್ ಯು. ಸೊ ಈ ಗಾಡಿ ಸ್ಪೆಸಿಫಿಕ್ ನಾನು ಆಗಲೇ ಹೇಳ್ದಂಗೆ 18 ಇಂಚಸ್ ಟೈರ್ ಇದೆ. ಇವ್ರ ಕೈಗೆ ಬಂದು ಒಂದು 7 to 8 ಇಯರ್ಸ್ ಆಗಿದೆ ಇವ್ರ ಕೈಗೆ ಗಾಡಿ ಬಂದು. ಗಾಡಿ ಗುರು ಈಗಲೂ ಚಿನ್ನ ಇಟ್ಟಂಗೆ ಇಟ್ಟಿದ್ದಾರೆ ಗುರು. ನಾನು ಆಗಲೇ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ಲ, ಬೆಳ್ಳಿ ಥರ ಇಟ್ಕೊಂಡ್ರೆ ನಾವು ಚಿನ್ನದ ಥರ ಇಟ್ಕೊಳ್ತೀವಿ ಅಂತ. ಈ ಗಾಡಿ ಓಡಿಸ್ಬೇಕಾದ್ರೆ ನನಗೇನು ಮಾತಾಡಬೇಕು ಅಂತಲೇ ಅನ್ನಿಸ್ತಾ ಇಲ್ಲ ಗುರು. ಇದ್ರದ್ದು ಆರನ್ ಬಂದು ಪಲ್ಸರ್ 150 ಹಾಕಿರೋದು. ಆ್ಯಕ್ಚುಲಿ ರೆಡಿ ಆದ ತಕ್ಷಣ ಯಾರೂ ಕೊಟ್ಬಿಡಲ್ಲ ಗಾಡಿ, ನನಗೆ ಕೊಟ್ಟಿದ್ದಾರೆ. ಅದು ಗ್ರೇಟ್ಫುಲ್ಲು, ನಾನು ನನ್ನ ಹೆಮ್ಮೆಯಿಂದ ಹೇಳ್ಕೊತೀನಿ. ಇಷ್ಟೇ ಗುರು. ಸೊ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗುರು. ಆಗಲೇ ಕಾಮೆಂಟ್ ಯಾರೋ ಕೇಳ್ದಂಗೆ RX 135 ರಿವ್ಯೂ ಮಾಡಿ ಅಂದರು. RX 135ಲೇ 5 ಸ್ಪೀಡ್ ರಿವ್ಯೂ ಮಾಡಿದ್ದೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನನಗೆ ಈಗಲೂ ಇಷ್ಟ ಆಗಿದ್ರು 20 ಅಂತ ಹೋಯ್ತಲ್ಲ ಗಾಡಿ, ಸಾಕಾದ ಇಷ್ಟ ಆಗೋಯ್ತು. ಇವಾಗ ಸೂಪರ್ ಬೈಕಲ್ಲೆಲ್ಲ H2 ಅವೆಲ್ಲ ಹಂಗೆ ಡೌನ್ ಶಿಫ್ಟ್ ಮಾಡಿ ಪಟ್ಟಂತ ನುಗ್ಬಿಡ್ತಾರೆ, ಹಂಗಾಯ್ತು ಇದು. ಇದಿಲ್ಲಿ ಗಾರ್ಡನ್ ಹೋಗ್ಯ. ಓಕೆ ಬಾಯ್.